ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಪೊಸೆಸಿವ್ ಆಗಿರೋದು, ಒಬ್ರನ್ನೊಬ್ರು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂತ ಅನ್ನೋದು ಸಂಬಂಧಗಳಲ್ಲಿ, ಅದನ್ನು ತುಂಬ ರಮ್ಯಗೊಳಿಸಿ ರೊಮ್ಯಾಂಟೈಸ್ ಮಾಡಿಬಿಡ್ತಾರೆ ಕಾವ್ಯಗಳಲ್ಲಿ, ಕಥೆಗಳಲ್ಲಿ. ಅವಳನ್ನ ಬಿಟ್ಟು ನನಗಿರೋಕ್ಕಾಗಲ್ಲ ಅಥವಾ ಅವನ್ನ ಬಿಟ್ಟು ನನಗಿರೋಕ್ಕಾಗಲ್ಲ ಅಂಟಿ ನಾಟಕ ಸಿನಿಮಾಗಳಲ್ಲೆಲ್ಲ ಅತಿಯಾಗಿ ವಿಜೃಂಭಣೆ ಮಾಡ್ತಾರೆ. ಆದರೆ ಅದೊಂದು ಸಮಸ್ಯೆ, ಅಂಟುಗೇಡಿತನ ಅಂತ ಒಂದು ರೋಗ, ಆರೋಗ್ಯಕರ ಮನಸ್ಸಿನ ಲಕ್ಷಣ ಅಲ್ಲ. ಪ್ರೇಮಿಗಳಲ್ಲಿ, ಹೆತ್ತವರಲ್ಲಿ, ಮಕ್ಕಳಲ್ಲಿ, ಮುದ್ದಿನ ಪ್ರಾಣಿಗಳಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟು ಇರೋದಕ್ಕಾಗೋದೇ ಇಲ್ಲ ಅಂತ ಅನ್ನುವುದನ್ನು ರಮ್ಯವಾಗಿ ಭಾವನಾತ್ಮಕವಾಗಿ ಚಿತ್ರಿಸ್ತಾರಲ್ಲ. ಈ ಗಾಢವಾದ ಪ್ರೇಮಕ್ಕೂ ಇದು ತೀವ್ರವಾಗಿರುವ ಅಂಟಿಕೆಗೂ ಮಧ್ಯದಲ್ಲಿರುವ ಲೈನೇ ಹೊರಟೋಗ್ಬಿಟ್ಟಿದೆ. ಇದು ಪೊಸೆಸಿವ್ ಡಿಸಾರ್ಡರ್, ಭಾವುಕ ಪ್ರೇಮ ಅಲ್ಲ ಅದು. ಅಂಟುಗೇಡಿತನದಲ್ಲಿ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ತೀರಾ ಹಚ್ಕೊಂಡಿರೋದು ಮಾತ್ರ ಅಲ್ಲದೆ ಎಲ್ಲಿ ದೂರ ಆಗಿಬಿಡ್ತೀವೋ ಅನ್ನೋಂಥ ಭಯ ಇರುತ್ತೆ. ಕೆಲವರಲ್ಲಿ ಅವರಿಂದ ದೂರ ಆದರೆ ನನಗೆ ರಕ್ಷಣೆ ಇಲ್ಲ ಅಂತ ಭಾವನೆ ಇದ್ದರೆ, ಮತ್ತು ಅವರಿಂದ ದೂರ ಆದರೆ ನನಗೆ ಭದ್ರತೆ ಇರೋದಿಲ್ಲ ಅಂತ ಭಾವನೆ ಇರುತ್ತೆ. ಒಟ್ಟಾರೆ ಯಾವುದೇ ಕಾರಣದಿಂದ ವ್ಯಕ್ತಿಗೆ ಅಂಟುಕೊಂಡೇ ಇರಬೇಕು ಅನ್ನುವಂತಹ ಉತ್ಕಟ ಬಯಕೆಯೇ ಅಂಟುಗೇಡಿತನ, ಪೊಸೆಸಿವ್ ಆಗಿರೋದು. ಪ್ರೇಮಿಗಳಾಗಲಿ, ಮಕ್ಕಳಾಗಲಿ, ಹೆತ್ತವರಾಗಲಿ, ದಂಪತಿಗಳಾಗಲಿ, ಒಡಹುಟ್ಟುಗಳಾಗಲಿ, ಸ್ನೇಹಿತರಾಗಲಿ, ಎಲ್ಲದಕ್ಕೂ ಇದು ಅನ್ವಯಿಸುತ್ತೆ. ಪೊಸೆಸಿವ್ ಆಗಿ ಇರುವುದು ನಾವು ಸಂಬಂಧವನ್ನು ಅಷ್ಟು ಗಾಢವಾಗಿ ಇಟ್ಕೊಂಡಿದ್ದೀವಿ, ಪ್ರೀತಿಸ್ತಾ ಇದ್ದೀವಿ ಅಂತ ಅಲ್ಲ. ಅದು ಅಂಟುಗೇಡಿತನದ ಸಮಸ್ಯೆಯ ಲಕ್ಷಣ ಅದಾಗಿರ್ತದೆ. ಒಬ್ಬ ವ್ಯಕ್ತಿಯ ಬಗ್ಗೆ ತೀವ್ರವಾದ ಆಕರ್ಷಣೆ, ಸದಾ ಆ ವ್ಯಕ್ತಿಯ ಬಗ್ಗೆನೇ ಆಲೋಚನೆ ಮಾಡೋದು, ತಮ್ಮ ಸಂಬಂಧದ ಬಗ್ಗೆ ಗಾಢವಾಗಿ ಭಾವಿಸೋದು, ಆಲೋಚಿಸೋದು, ಏನಾದ್ರಾಗಿ ಬೇರಾಗಿಬಿಟ್ರೆ ಏನು ಮಾಡೋದು ಅಂತ ಹೆದರ್ಕೊಳ್ಳೋದು, ಒಂದು ವೇಳೆ ತಾನು ತಿರಸ್ಕಾರಕ್ಕೆ ಒಳಗಾಗಿಬಿಟ್ರೆ ಆ ವ್ಯಕ್ತಿಯಿಂದ ಅಂತ ಅಂಜಿಕೊಳ್ಳೋದು, ಅಥವಾ ಆ ವ್ಯಕ್ತಿ ಬೇರೆ ವ್ಯಕ್ತಿ ಜೊತೆಗೆ ಆಪ್ತವಾಗಿದ್ದರೆ, ಆತ್ಮೀಯವಾಗಿ ನಡ್ಕೊಂಡ್ರೆ ನನ್ನ ಸ್ಥಾನವನ್ನು ಮತ್ತೊಂದು ವ್ಯಕ್ತಿ ಕಿತ್ಕೊಳ್ತಾ ಇದ್ದಾರೆ ಅಂತ ಹೆದರ್ಕೊಳ್ಳೋದು, ತನ್ನ ಪ್ರೀತಿಯ ವ್ಯಕ್ತಿಯ ಮನಸ್ಸಿನಲ್ಲಿ, ಹೃದಯದಲ್ಲಿ ತನ್ನ ಸ್ಥಾನವೇ ಶಾಶ್ವತವಾಗಿರಬೇಕು ಅಂತ ಬಯಸಿ ಅದಕ್ಕೆ ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕೊಳ್ಳೋದು, ಯಾರ ಜೊತೆನೂ ನೋಡಬಾರ್ದು, ಓಡಾಡಬಾರ್ದು ಅಂತ ಹೇಳೋದು, ಆಮೇಲೆ ಆ ವ್ಯಕ್ತಿ ಸಂತೋಷವಾಗಿ ಇರೋದನ್ನು ಕಂಡು ಬಂದರೆ ಬೇರೆಯವ್ರ ಜೊತೆಗೆ ಹೊಟ್ಟೆ ಕಿಚ್ಚು ಪಡೋದು, ಅದಕ್ಕಾಗಿ ವ್ಯಕ್ತಿಗಳ ಜೊತೆ ಜಗಳ ಆಡೋದು, ಆ ಬೇರೆ ವ್ಯಕ್ತಿಗಳ ಜೊತೆನೂ ಜಗಳ ಆಡೋದು, ವ್ಯಕ್ತಿಯ ಬಗ್ಗೆ ತನ್ನ ವ್ಯಕ್ತಿ ಹತ್ತಿರ ದೂರೋದು, ಆರೋಪಗಳನ್ನು ಮಾಡೋದು, ನಿನ್ನ ಬಿಟ್ಟರೆ ನನಗೆ ಯಾರೂ ಮುಖ್ಯ ಅಲ್ಲ ಅಂತ ಸಾಬೀತು ಮಾಡುವಂಥ ಬಲವಂತ ಮಾಡೋದು, ತನ್ನನ್ನು ತಾನು ಹಾನಿ ಮಾಡಿಕೊಳ್ಳೋ ಮೂಲಕ ಅಥವಾ ಆತ್ಮಹತ್ಯೆ ಮೊದಲಾದ ಬೆದರಿಕೆಗಳನ್ನು ಇಟ್ಟುಬಿಟ್ಟು ತಮ್ಮ ವಶದಲ್ಲಿ ಇಟ್ಕೊಳ್ಳೋಗೆ ನೋಡ್ಕೊಳ್ಳೋದು, ಅಥವಾ ಜ್ವರ ಅಥವಾ ಏನೇನೋ ಬಂದುಬಿಡುತ್ತು ಅಂತ ಹೇಳಿ ಮಲ್ಕೊಂಬಿಟ್ಟು ಅವ್ರು ನಮಗೆ ಉಪಚಾರ ಮಾಡಿಕೊಂಡು ತನ್ನ ಹತ್ರನೇ ಇರೋ ಹಂಗೆ ನೋಡ್ಕೊಳ್ಳೋದು, ಒಂದು ವೇಳೆ ಅವರು ಸ್ಪಂದಿಸಲಿಲ್ಲ ಅಂತಂದರೆ ವಿಪರೀತವಾಗಿ ಗೋಳಾಡೋದು, ನನ್ನೆಲ್ಲ ಪ್ರೀತಿನ ನಿನಗೆ ಕೊಟ್ಟಿದ್ರು ನೀನು ಕೃತಜ್ಞನಾಗಿದ್ದೀಯಾ ಅಂತ ಆರೋಪಿಸ್ಕೊಂಡು ಜಗಳ ಆಡೋದು, ಒಟ್ಟಾರೆ ಸಂತೈಸ್ಕೊಂಡು ರಮಿಸ್ಕೊಂಡು ತಪ್ಪಾಯಿತು ಅಂತ ಕ್ಷಮೆ ಕೇಳಿಕೊಂಡು ಕಾಲಿಗೆ ಬಿದ್ದುಕೊಂಡು ಒಟ್ಟಿನಲ್ಲಿ ಆ ವ್ಯಕ್ತಿ ನನ್ನ ಹತ್ರ ಇರಲೇಬೇಕು ಅಂತ ಒದ್ದಾಡೋ ಜನ ಇರ್ತಾರಲ್ಲ, ಆ ವ್ಯಕ್ತಿಗಳಿಗೆ ಅಂಟುಗೇಡಿತನ ಎನ್ನುವಂತಹ ಮಾನಸಿಕ ಸಮಸ್ಯೆ ಇದೆ. ಇಟ್ ಈಸ್ ಎ ಪೊಸೆಸಿವ್ ಡಿಸಾರ್ಡರ್. ನೀನು ವ್ಯಕ್ತಿಗೆ ಸದಾ ಮೆಸೇಜ್ಗಳನ್ನ ಮಾಡ್ತಾ ಇರೋದು, ಫೋನ್ ಮಾಡ್ತಾ ಇರೋದು, ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಅಂದರೆ ಕೋಪಿಸ್ಕೊಳ್ಳೋದು, ದುಃಖ ಪಡೋದು, ಏನಾಯ್ತೋ ಅಂತ ಹೆದರ್ಕೊಳ್ಳೋದು, ತನ್ನ ಸಂಬಂಧದ ಭದ್ರತೆ ಬಗ್ಗೆ ಕಳವಳ ಪಡೋದು, ಇವೆಲ್ಲವೂ ಕೂಡ ಈ ಪೊಸೆಸಿವ್ ಡಿಸಾರ್ಡರಿನ ಲಕ್ಷಣಗಳೇ ಆಗಿದೆ. ಈ ಅಂಟುಗೇಡಿತನಗಳಿದೆಲ್ಲ ನಿಜವಾಗಿ ಇರಿಟೇಟಿಂಗ್. ಅಂಟುಗೇಡಿ ಜನಗಳು ತಮ್ಮ ಪ್ರೀತಿಯ ವ್ಯಕ್ತಿಗಳನ್ನ ಚಲನವಲನೆಲ್ಲ ಗಮನದಲ್ಲಿಡ್ತಾರೆ. ಎಲ್ಲಿ ಹೋದರು, ಯಾರ ಜೊತೆ ಇದ್ದರು, ಏನು ಮಾತಾಡಿದ್ರು, ಯಾರಿಗೆ ಎಷ್ಟು ಸಮಯ ಕೊಟ್ಟರು, ನನಗೆಷ್ಟು ಸಮಯ ಕೊಡ್ತಾಯಿದ್ದಾರೆ, ಅವ್ರಿಗೆ ಎಷ್ಟು ಖರ್ಚು ಮಾಡಿದ್ರು, ನನಗೆಷ್ಟು ಖರ್ಚು ಮಾಡಿದ್ರು, ಎಲ್ಲನೂ ಅವ್ರಿಗೆ ಮುಖ್ಯನೇ. ಯಾರ ಜೊತೆಯಲ್ಲಿ ಏನು ಮೊಬೈಲ್ನಲ್ಲಿ ಚಾಟ್ ಮಾಡಿದ್ದಾರೆ, ವ್ಯಕ್ತಿಗತ ಮತ್ತು ಖಾಸಗಿತನದ ಗೆರೆನೇ ಇರಬಾರ್ದು ನನಗೂ ಮತ್ತು ಅವ್ರ ಮಧ್ಯದಲ್ಲಿ ಏನೂ ಇರಬಾರ್ದು ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅದು ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಹೋಗ್ತದೆ ಬೇರೆ ವ್ಯಕ್ತಿಗೆ. ಈ ಅಂಟುಗೇಡಿತನದ ವ್ಯಕ್ತಿಯ ಆ ಹೊತ್ತಿನ ಮನೋಭಾವ ಮೂಡ್ ಮೇಲೆ ಅವಲಂಬಿತವಾಗಿರುತ್ತೆ. ಅದು ಕೆಲವು ಸಲ ಸಾಂದರ್ಭಿಕವಾಗಿರಬಹುದು ಅಥವಾ ಸದಾ ಇರಬಹುದು. ಕೆಲವರು ಯಾವಾಗಲೂ ಪೊಸೆಸಿವ್ ಆಗಿರ್ತಾರೆ.
ಯಾತಕ್ಕೆ ಅಂತಂದರೆ ಬಹುಶಃ ಅವರ ಆ ಪೊಸೆಸಿವ್ ಡಿಸಾರ್ಡರ್ನ ಬೇರುಗಳು ಬಾಲ್ಯದಲ್ಲಿ ಇದ್ದಿರಬಹುದು. ಬಾಲ್ಯದಲ್ಲಿ ಅವರಿಗೆ ಅಭದ್ರತೆ ಇರಬಹುದು, ಅಥವಾ ಅವರು ಬಯಸಿದ ನಿರೀಕ್ಷಿಸಿದ ಆಪ್ತತೆ ಅಪ್ಪನಿಂದ ಅಮ್ಮನಿಂದ ಆ ವ್ಯಕ್ತಿಗಳಿಂದ ಸಿಗದೇ ಇರಬಹುದು, ಅಥವಾ ಪ್ರೀತಿಯ ವ್ಯಕ್ತಿಗಳಿಗೆ ಏನೋ ದುರ್ಘಟನೆಗಳಾಗಿ ಕಳ್ಕೊಂಡಿರಬಹುದು, ಅಥವಾ ಭಾವನಾತ್ಮಕ ಒತ್ತಡಗಳಿಂದ ಏನೋ ಒಂದು ಭಾವನಾತ್ಮಕ ಒತ್ತಡಗಳಿಂದ ಅವರು ಪೊಸೆಸಿವ್ ಆಗಿರಬಹುದು. ಕೆಲವು ಸಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳರಿಮೆ ಇದ್ರೂ, ಆತ್ಮವಿಶ್ವಾಸ ಇಲ್ಲದೇ ಇದ್ರೂ ಕೂಡ ಆ ವ್ಯಕ್ತಿಗಳು ಅಂಟುಗೇಡಿಗಳಾಗಿ ಬದಲಾಗ್ತಾ ಹೋಗ್ತಾರೆ. ಪೊಸೆಸಿವ್ ಡಿಸಾರ್ಡರ್ಗೆ ಅವರು ಹೋಗ್ತಾರೆ. ಅವನೇ ನನ್ನ ಜೀವ, ಅವನ ಜೊತೆಯಲ್ಲಿ ಇರುವುದೇ ನನ್ನ ಜೀವನದ ಪರಮೋಚ್ಚ ಗುರಿ, ಅವನು ನನ್ನಂತೆಯೇ ಪ್ರೀತಿಸ್ತಾನೆ ಅಂತ ಅಂದ್ಬಿಟ್ಟು ಭಾವಿಸೋದು. ಆ ಭ್ರಮೆಯೂ ಕೂಡ ಅವರು ನಮ್ಮನ್ನು ಪ್ರೀತಿಸ್ತಾನೇ ಇರೋದಿಲ್ಲ, ಆದರೂ ಕೂಡ ಅವರೂ ಪ್ರೀತಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದು. ಎರೋಟೋಮೇನಿಯಾ ಅಂತ, ಪ್ರೇಮ ಭ್ರಾಂತಿ ಅಂತ ಹೇಳ್ತೇವೆ. ಅದೊಂದು ಭ್ರಾಂತಿ. ಜತೆಗೇಡಿತನ ಅಥವಾ ಅಟ್ಯಾಚ್ಮೆಂಟ್ ಡಿಸಾರ್ಡರ್ ಅದನ್ನು ಕೂಡ ಇರಬಹುದು. ಒಟ್ಟಾರೆ ಇದು ಸಂಬಂಧದ ಗೀಳು ರೋಗ ಅಂತ ಕೂಡ ಹೇಳ್ಬೋದು. ರಿಲೇಷನ್ಶಿಪ್ OCD ಅದೊಂದು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ರಿಲೇಷನ್ಶಿಪ್ನಲ್ಲಿ ಇರೋವಂಥದ್ದು. ಒಟ್ಟಾರೆ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಯ ಬಗ್ಗೆ ಯಾವ ಯಾವ ರೀತಿಯಲ್ಲಿ ಇದರಿಂದ ಏನು ಆಗತ್ತೆ ಇದನ್ನು ನಾವು ಗಮನಿಸ್ಕೊಳ್ಬೇಕು. ಈ ಅಂಟುಗೇಡಿಗಳು ಏನಾಗ್ತಾರೆ ಗೊತ್ತಾ? ಈ ಪೊಸೆಸಿವ್ ಡಿಸಾರ್ಡರ್ ಇರೋವಂಥವ್ರು ಮೊಟ್ಟ ಮೊದಲನೇದು ಅವರು ಹೋಗೋದು ಡಿಪ್ರೆಷನ್ಗೆ, ಆಮೇಲೆ ಆ್ಯಂಗ್ಸೈಟಿ ಡಿಸಾರ್ಡರ್, ಆತಂಕಕ್ಕೆ ಒಳಗಾಗ್ತಾರೆ. ಆಮೇಲೆ ತಮ್ಮ ಜೊತೆಯಲ್ಲಿ ಇರುವಂತಹ ವ್ಯಕ್ತಿಗೆ ತಮ್ಮ ಬಗ್ಗೆ ಇರಿಟೇಷನ್, ಹೇವರಿಕೆ ಉಂಟು ಮಾಡ್ತಾರೆ. ಇದರಿಂದ ಪ್ರೀತಿಯ ಅಭಿವ್ಯಕ್ತಿಯಂಗೆ ತೋರೋದಕ್ಕೆ ಆಗುತ್ತಲ್ಲ, ಅವ್ರಿಗೆ ಪ್ರೀತಿಯಿಂದ ತೋರಿಸ್ತಾ ಇರ್ತಾರೆ, ಅವ್ರಿಗೆ ನುಂಗಕ್ಕಾಗಲ್ಲ, ಉಗಿಯೋಕ್ಕಾಗಲ್ಲ, ಹಂಗಾಗೋಗುತ್ತೆ. ಅವ್ರಿಗೆ ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡೋಕ್ಕಾಗದೇ ಹೋಗ್ತಾರೆ, ಅವ್ರ ಕೆಲಸಗಳನ್ನ ಮುಂದೂಡ್ತಾ ಇರ್ತಾರೆ ಇವ್ರೂ ಮತ್ತು ಅವರೂ. ಮತ್ತು ಅತೃಪ್ತಿ, ಕೆಲಸದ ವಿಷಯದಲ್ಲಿ ತೊಂದರೆ ಆಗ್ತದೆ. ಆಮೇಲೆ ಅವರು ನಿಸ್ಸಂಕೋಚವಾಗಿ ಬೇರೆಯವ್ರ ಎದುರುಗಡೆ ಎಲ್ಲನೂ ವರ್ತಿಸೋದ್ರಿಂದ ವ್ಯಕ್ತಿಗಳಿಗೆ ಮುಜುಗರ ಆಗ್ತಾ ಇರ್ತದೆ. ಈಗ ಯಾರೋ ಒಬ್ಬಳು ನನ್ನ ಬಗ್ಗೆ ಹೇಗೋ ವರ್ತಿಸ್ತಾ ಇದ್ದಾಳೆ ಅಂದರೆ ಅವಳು ಸಂಕೋಚವಿಲ್ಲದೆ ಎಲ್ಲರ ಎದುರುಗಡೆ ಹೆಂಗೆಂಗೋ ಆಡಿದಾಗ ನನಗೆ ವಿಚಿತ್ರವಾದ ಇರುಸು ಮುರುಸಾಗ್ತದೆ. ಕೆಲವು ಸಲ ಏನಾಗ್ತದೆ, ನಾವೇನಾರು ಅವ್ರಿಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ನನ್ನ ಮೋಸಗಾರ, ದ್ರೋಹಿ ಅಂತೆಲ್ಲನೂ ಕೂಡ ಅವರು ಕರೀಲಿಕ್ಕೆ ಶುರು ಮಾಡ್ತಾರೆ. ಇದರಿಂದಾಗಿ ವ್ಯಕ್ತಿಗಳು ಅವರ ವಿಷಯದಲ್ಲಿ ಜವಾಬ್ದಾರಿಯಿಂದ ನಡ್ಕೊಳ್ಳೋಕ್ಕಾಗಲ್ಲ, ಆಪ್ತರ ವಿಷಯದಲ್ಲಿ ತಮ್ಮ ಕರ್ತವ್ಯಗಳನ್ನು ಪೂರೈಸೋಕ್ಕಾಗೋದಿಲ್ಲ. ಅಂಟುಗೇಡಿ ವ್ಯಕ್ತಿಗಳು ಹಠಮಾರಿಗಳಾಗ್ತಾರೆ, ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ವಿನಾಕಾರಣ ಜಗಳಗಳಾಡ್ತಾ ಇರ್ತಾರೆ, ಸಂಬಂಧಗಳನ್ನ ಕಡ್ಕೊಳ್ತಾ ಇರ್ತಾರೆ. ಒಟ್ಟಾರೆ ಏನು ಹೇಳಕ್ಕೆ ಹೊರಟೆ ಅಂತಂದರೆ, ಪೊಸೆಸಿವ್ ಆಗಿರುವ ಜನಗಳು ತಾವೂ ನೆಮ್ಮದಿಯಾಗಿರೋದಿಲ್ಲ, ಅವ್ರು ಯಾರ ಬಗ್ಗೆ ಪೊಸೆಸಿವ್ ಆಗಿರ್ತಾರೋ ಅವ್ರ ಬಗ್ಗೆನೂ ಕೂಡ ಅವರು ನೆಮ್ಮದಿಯಾಗಿ ಇರೋದಿಲ್ಲ. ಇನ್ನೂ ಎಕ್ಸ್ಟ್ರೀಮ್ ಕೇಸ್ಗಳು ಅಂತಂದರೆ ಅವರು ಸ್ಯಾಡಿಸ್ಟ್ಗಳಾಗಿ ಕನ್ವರ್ಟ್ ಆಗಬಹುದು. ಅಂಟುಗೇಡಿತನ ತನಗೆ ಇದೆ ಅಂತ ತಿಳ್ಕೊಂಡು ಅವರೇ ಪೊಸೆಸಿವ್ ಆಗಿರೋರು ತಾವೇ ಕೆಲವು ಬಗೆಯ ಆಲೋಚನಾ ಕ್ರಮಗಳನ್ನು ಮತ್ತು ಭಾವಿಸುವ ರೀತಿಗಳನ್ನು ಕಟ್ಟುನಿಟ್ಟಾಗಿ ಡಿಸಿಪ್ಲಿನ್ಡಾಗಿ ಅದನ್ನು ಅಳವಡಿಸ್ಕೊಳ್ಬೇಕು. ಯಾವ ವ್ಯಕ್ತಿಯ ಬಗ್ಗೆ ತಮಗೆ ಈ ಪೊಸೆಸಿವ್ನೆಸ್ ಇದೆ ಅನ್ನೋದನ್ನು ತಿಳಿತೀವೋ ಆ ವ್ಯಕ್ತಿಯ ಸಂಪರ್ಕವನ್ನು ಕಡಿದುಕೊಳ್ಳುವುದು ಅಥವಾ ಅಂತರವನ್ನು ಉದ್ದೇಶಪೂರ್ವಕವಾಗಿ ಕಾಯ್ದುಕೊಳ್ಳುವುದು ಒಳ್ಳೆಯದು. ಫೋನ್ ಮಾಡೋದ್ಬಾರ್ದು, ಮೆಸೇಜ್ ಮಾಡೋಕ್ಕೆ ಹೋಗಬಾರ್ದು. ಈ ಥರ ವ್ಯಕ್ತಿಗಳು ಈ ಥರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ಮೇಲೆ ಅಥವಾ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ತೊಡಗಿಸ್ಕೊಂಡು ತಾವು ಬಿಡುವಿಲ್ಲದ ರೀತಿಯಲ್ಲಿ ಇರಬೇಕು. ಜೊತೆಗೆ ಆರ್ಟು, ಭಾಷೆ, ಹೊಸ ಕಲೆ, ಹೊಸ ಲ್ಯಾಂಗ್ವೇಜು ಈ ಥರದನ್ನೆಲ್ಲ ಕಲಿಯೋದು ಕೂಡ ಒಳ್ಳೆಯದು. ಆಮೇಲೆ ಬೇರೆ ವ್ಯಕ್ತಿಗಳಲ್ಲಿ ಕಾಣಿಸುವಂತಹ ಪ್ರತಿಭೆ, ಕಲೆ ಅಥವಾ ಅವ್ರದ್ದು ಎಬಿಲಿಟಿ ಇದನ್ನೆಲ್ಲನೂ ಕೂಡ ಪ್ರಶಂಸೆ ಮಾಡೋದು, ಇದನ್ನೆಲ್ಲನೂ ಮಾಡಬೇಕು. ಮನಪೂರ್ತಿ ಅಂದರೆ ಮೈಂಡ್ಫುಲ್ನೆಸ್ ಅಂತ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡೋದನ್ನು, ಓದೋದನ್ನು, ಇರೋದನ್ನು ಅಭ್ಯಾಸ ಮಾಡಬೇಕು. ತನಗೆ ಇಂತಹ ಅಂಟುಗೇಡಿತನ ಇದೆ ಅಂತ ಗುರುತಿಸಿಕೊಳ್ಳುವುದರಲ್ಲಿ, ಅಂದರೆ ನಾನು ಪೊಸೆಸಿವ್ ಆಗಿ ಇದ್ದೇನೆ ಅಂತ ಗುರುತಿಸ್ಕೊಳ್ಳೋದ್ರಲ್ಲಿ ಯಾವ ನಾಚಿಕೆ ಪಡುವ ಅಗತ್ಯವೂ ಇಲ್ಲ. ಇದೂ ಕೂಡ ಒಂದು ಸಾಧಾರಣ ಮಾನಸಿಕ ಸಮಸ್ಯೆ. ಯಾರಾದರೂ ತಜ್ಞ ಪರಿಣಿತರಾಗಿರುವಂತಹ ಆಪ್ತ ಸಮಾಲೋಚಕರನ್ನು ಅಥವಾ ಮನೋವೈದ್ಯರನ್ನು ಕಂಡು ಅವರ ಹತ್ರ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು. ಅವರು ಸಮಸ್ಯೆ ಮತ್ತು ಸ್ಥಿತಿಯನ್ನು ಚರಿತ್ರೆಯ ಆಧಾರದಲ್ಲಿ ಹಿಂದುಗಡೆ ಏನೇನಾಗಿದೆಯೋ ಅದನ್ನೆಲ್ಲ
ಕೇಳಿಕೊಂಡು ನಿಮ್ಮ ಕೇಸ್ ಸ್ಟಡಿ ಮಾಡ್ತಾರೆ, ಹಿಸ್ಟ್ರಿನ ಗಮನಿಸ್ತಾರೆ, ನಂತರ ಅವರು ನಿಮಗೆ ಹೇಳ್ತಾರೆ. ಒಂದು ವೇಳೆ ಇತರ ವ್ಯಕ್ತಿಗಳು ಈಗ ಅಂಟುಗೇಡಿತನದ ಬಂಧನದಲ್ಲಿದ್ದರೆ ಅವರಿಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಆದರೆ ಅವರಿಗೆ ಹೆಲ್ಪ್ ಮಾಡಬೇಕು, ಇಂಟ್ರಾಸ್ಪೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು. ನಮಗಿತ್ತು ಅಂದರೆ ಪೊಸೆಸಿವ್ ನೇಚರ್ ನಾವೇನೋ ಗುರುತಿಸ್ಕೊಳ್ಬೋದು, ಬೇರೆಯವ್ರಿಗಿತ್ತು ಅಂತಂದರೆ ಸ್ವಲ್ಪ ಕಷ್ಟವೇ, ಪರಿಸ್ಥಿತಿ ಇನ್ನೂ ಗಂಭೀರನೂ ಆಗಬಹುದು. ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗಬೇಕು. ಮೊದಲಿಗೆ ಮನೋವೈದ್ಯರ ಬಳಿಗೆ ಹೋಗುವ ಬಗ್ಗೆ ಇರುವಂತಹ ಪೂರ್ವಾಗ್ರಹ ಮನಸ್ಥಿತಿಯನ್ನು ನಿವಾರಿಸ್ಕೊಳ್ಬೇಕು. ಸಾಕಷ್ಟು ಸಮಯ ಮತ್ತು ಸಂಯಮ ಬೇಕು. ಅದಾಗಲ್ಲ ಅಂತಂದರೆ ಸ್ಪಷ್ಟವಾಗಿ ಮುಕ್ತವಾಗಿ ಜಗಳ ಆಡಬಾರ್ದು, ದೂಷಿಸಬಾರ್ದು, ಆರೋಪಿಸಬಾರ್ದು. ತಮ್ಮ ಕೆಲಸದಲ್ಲಿ ತಾವು ಸಹಕರಿಸ್ಕೊಳ್ಳೋ ಹಾಗೆ ನಿವೇದಿಸ್ಕೊಳ್ಬಹುದು. ಅದಕ್ಕೂ ಬಗ್ಲಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಪೊಲೀಸು, ಕೋರ್ಟು ಇತ್ಯಾದಿ ವ್ಯವಸ್ಥೆಗಳ ನೆರವನ್ನು ಪಡ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಸಂಕೀರ್ಣ ಮತ್ತು ಸಂಕಷ್ಟ ಇದು. ಅದಕ್ಕೆ ಅಂಟುಗೇಡಿತನ ಇರೋರು ಅಂದರೆ ಪೊಸೆಸಿವ್ ಡಿಸಾರ್ಡರ್ ಇರೋರು ತಾವೇ ಎಚ್ಚೆತ್ಕೊಂಡ್ಬಿಟ್ರೆ ಒಳ್ಳೆಯದು. ನಾನು ಇಲ್ಲಿ ಏನೇನು ಹೇಳ್ತಾ ಇದ್ದೀನಿ ಇದೆಲ್ಲನೂ ಕೂಡ ಕಾಗ್ನಿಟಿವ್ ಅಪ್ರೋಚ್, ಅದು ತಿಳುವಳಿಕೆಯ ಚಿಕಿತ್ಸಾ ಕ್ರಮ, ವರ್ತನೆಯ ಮಾದರಿಗಳನ್ನು ಗಮನಿಸ್ಕೊಂಡು ಮಾಡೋದಾಗಿರುತ್ತೆ. ಆದರೆ ಇದು ತುಂಬ ಕ್ರೂರವಾಗಿದೆ ಅಂತಂದರೆ ನೀವು ಮನೋವೈದ್ಯರನ್ನು ಕಾಣಲೇಬೇಕು. ನನ್ನ ಮಾತು ಸಾಕಾಗೋದಿಲ್ಲ. ನಮ್ಮ ವರ್ತಮಾನದ ನೆಮ್ಮದಿಗೆ ಸಮಗ್ರ ಮನಸ್ಸಿನ ಆರೋಗ್ಯ ಮುಖ್ಯ. ಭವಿಷ್ಯದ ನೆಮ್ಮದಿಗೆ ಮಕ್ಕಳ ಸಮಗ್ರ ಆರೋಗ್ಯ ಮುಖ್ಯ. ಹೋಲಿಸ್ಟಿಕ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಗಮನಿಸ್ಕೊಳ್ಳೋಣ. ಪೊಸೆಸಿವ್ ನೇಚರ್ ಈಸ್ ಡೇಂಜರಸ್ ಫಾರ್ ದ ಪರ್ಸನ್, ಯಾರಿಗಿರ್ತದೋ ಅವ್ರಿಗೂ ಮತ್ತು ಬೇರೆಯವ್ರಿಗೂ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.